ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಅನಂತ ನಮಸ್ಕಾರಗಳನ್ನು ತಿಳಿಸ್ತಾ, ಹಾಗೆ ಭಗವಂತನ ಆಶೀರ್ವಾದವನ್ನು ಕೂಡ ಬೇಡ್ತಾ, ಹಾಗೆ ಇವತ್ತಿನ ಒಂದು ನೀತಿಯ ಪಾಠ ಯಾವ ರೀತಿ ಇದೆ ಅಂದರೆ, ಮೊಲದ ಚಾತುರ್ಯ ಅಂದರೆ ಮೊಲದ ಬುದ್ಧಿವಂತಿಕೆ ಯಾವ ಥರ ಇತ್ತು ಅನ್ನೋದಕ್ಕೆ ಒಂದು ಕಥೆಯನ್ನು ಹೇಳೋಣ. ಒಂದು ಕಾಡಿನಲ್ಲಿ ನರಿ ಇರ್ತದೆ, ಗುಳ್ಳೆ ನರಿ ಇರ್ತದೆ. ಕಾಡಿನಲ್ಲಿ ಗುಳ್ಳೆ ನರಿ ಎಲ್ಲ ಹೊಡ್ಕೊಂಡು ಒಳ್ಳೆ ರಾಜನ ಥರ ಇರ್ತದೆ. ಏನು ಮಾಡಿರ್ತದೆ, ಎಲ್ಲರನ್ನೂ ನಾನೇ ಬುದ್ಧಿವಂತ ಅಂತ ತೋರಿಸ್ಕೊತಾ ಇರ್ತದೆ. ಯಾವುದು ಗುಳ್ಳೆ ನರಿ ಎಲ್ಲ ನಾನೇ ಬುದ್ಧಿವಂತರಂತ ತೋರಿಸ್ಕೊಂಡು ಎಲ್ಲರನ್ನೂ ಕೂಡ ಮೂರ್ಖರನ್ನಾಗಿ ಮಾಡ್ತಾ ಇರ್ತದೆ. ಯಾವುದು ಗುಳ್ಳೆ ನರಿ. ಎಲ್ಲ ಕಡೆ ಅದೇ ಕೆಲಸ ಇದು. ಗುಳ್ಳೆ ನರಿ ಅಂದರೆ ಗೊತ್ತಲ್ಲ ನಿಮಗೆ, ಕಾಡಲ್ಲೆಲ್ಲ ಏನು ಇದು ಓಡಾಡೋದು, ಎಲ್ಲ ಪ್ರಾಣಿಗಳನ್ನು ನಾನೇ ಬುದ್ಧಿವಂತ ಎಲ್ಲರೂ ನೆಚ್ಚೋದು. ಏನಾದ್ರು ಒಂದು ಕತೆ ಹೇಳೋದು, ನೆಚ್ಚೋದು. ಓಹೋ, ನರಿಯಣ್ಣ ಅಂದರೆ ತುಂಬ ಬುದ್ಧಿವಂತಿಕೆ, ಭಾಳ ಬುದ್ಧಿವಂತ ಅಂದರೆ ಈ ಥರ ನಡ್ಕೊಂಡು ಹೋಗ್ತಾ ಇರ್ತದೆ. ಕೊನೆಗೆ ಅದು ಮನಸ್ಸಲ್ಲಿ ಬರುತ್ತೆ, ಏನು ನಾನು ಎಲ್ಲರೂ ಮೆಚ್ಚಿಸ್ತೀನಿ, ಆದರೆ ಈ ಮೊಲ ಮಾತ್ರ ಮೆಚ್ಚೋಕ್ಕಾಗಿಲ್ವಲ್ಲ, ಏನು ಮಾಡೋದು ಇದಕ್ಕೆ, ಏನಾದ್ರು ಮಾಡಬೇಕು, ಇವತ್ತು ಏನಾದರೂ ಮಾಡಿ ಒಂದು ಕಥೆನ ಕಾಣಿಸ್ಲೇಬೇಕು ಇದಕ್ಕೆ ಅಂದ್ಬಿಟ್ಟು, ಎಲ್ಲಿದೆಯೇ ಲೇ ನನ್ನ ಮಗಂದ, ಎಲ್ಲಿ ನಿನ್ನ ಇವತ್ತಂತೂ ನಿನ್ನನ್ನು ಬಿಡಲ್ಲ ನಾನು, ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಹೇಳ್ಬಿಟ್ಟು ಚಾಲೆಂಜ್ ತೊಗೊಂಡು ಕಾಡಿನಲ್ಲಿ ಬೈಕೊಂಡು ಹೋಗ್ತಾ ಇರ್ತದೆ. ಒಂದು ಪದದಲ್ಲಿ ಸಿಗುತ್ತೆ, ಎಲ್ಲಿದೆಯೋ, ಬಾರೋ ನೀನು ಒಳಗಡೆ ಬಾ ನೀನು ಅಂದ. ಏನಪ್ಪ ನರಿಯಣ್ಣ, ಏನು ಭಾಳ ರೋಷಾಗ್ನಿಯಿಂದ ಭಾಳ ಜೋರಾಗಿ ಹೋಗ್ತಾಯಿದ್ದಲ್ಲ, ಏನು ಸಮಾಚಾರ, ಏನು ಅಂತ. ಇವತ್ತು ನಿನಗೆ ಬುದ್ಧಿ ಕಲಿಸ್ತೀನಿ ನೋಡಿ, ಇವತ್ತು ಏನು ಅಂತದ್ದು ಅಂದ್ಬಿಟ್ಟು ಒಂದು ಕತೆ ಹೇಳ್ತೀನಿ ಅಂತ, ಅವತ್ತು ಒಂದು ಗತಿ ಕಾಣಿಸ್ತೀನಿ ನಿನಗೆ ಅಂತ ಹೇಳುತ್ತೆ. ಏನಪ್ಪ, ನಾನೇನೋ ನಿನಗೆ ಒಂದು ಒಳ್ಳೆ ಶುಭ ಸಮಾಚಾರ ಕೊಡೋಣ ಅಂತ ನಾನು ನಿನಗೆ ಕಾಯ್ಕೊಂಡು ಓಡೋಡಿ ಬಂದೆ, ನೀನು ನನಗೆ ಬೇರೆ ಗತಿ ಕಾಣಿಸ್ತೀನಿ, ನನ್ನನ್ನೇ ಇದು ಮಾಡ್ತಾ ಇರ್ತೀನಿ, ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ದೀಯಲ್ಲಪ್ಪ, ಏನು ವಿಷಯ ಅಂತ ಹೇಳಿದೆ. ಸರಿ, ನಂದು ಆಮೇಲೆ ಇರಲಿ, ನಿಂದು ಏನು ಹೇಳು, ಏನು ಶುಭವಾರ್ತೆ, ಏನೋ ಹೊಸ ವಿಷಯ ತಿಳಿಸ್ತೀನಿ, ನಿನಗೆ ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದಲ್ಲ, ಏನು ಹೇಳಪ್ಪ ಅಂತ ನರಿ ಮೊಲನ ಕೇಳುತ್ತೆ. ಏನಿಲ್ಲಪ್ಪ ನೋಡಿ, ಇಲ್ಲಿ ಪಕ್ಕದಲ್ಲಿ ಒಂದು ಕುದುರೆ ಸತ್ತು ಬಿದ್ದೈತೆ, ಅದನ್ನು ನೀನು ತೊಗೊಂಡೋದ್ರೆ ಏನು ಒಂದು ತಿಂಗಳಿಗೆ ಆಗ್ಬಿಟ್ಟು ಆಹಾರ ನಿನಗಾಗುತ್ತೆ, ಒಂದು ತಿಂಗಳಿಗಾಗುವಷ್ಟು ಆಹಾರ ನಿನಗೆ ಸಿಗುತ್ತೆ ಅಂತದೆ. ಹೌದಾ, ಇದು ಮನಸ್ಸಲ್ಲಿ ಯೋಚನೆ ಮಾಡುತ್ತೆ. ಹೌದಲ್ವಾ ಅಂತ ಯೋಚನೆ ಮಾಡಿ, ಸರಿ ಆಯಿತು ನಡಿ ಅಂತ ಹೇಳುತ್ತೆ. ನಡಿ ಅಂತ ಹೇಳಿದಾಗ ಹೋಗುತ್ತೆ, ಹತ್ರ ಹೋಗುತ್ತೆ. ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಏನು ಮಾಡುತ್ತೆ, ಮೊಲ ಏನು ಮಾಡ್ತದೆ, ಎಲ್ಲ ಮನಸ್ಸಲ್ಲಿ ನಗ್ತಾ ಇರ್ತದೆ. ಮೊಲ ಒಳಗಡೆ ಒಂಥರ ನಗೋದಕ್ಕೆ ಖುಷಿ. ದೂರದಲ್ಲಿ ನಿಲ್ಲಿಸ್ಬಿಟ್ಟು ನರಿನ, ಇರು ಕರೆಕ್ಟಾಗಿ ಸತ್ತಿದೆಯಾ ಇಲ್ವ ಅಂತ ನಾನು ಅದು ವಿಚಾರಿಸ್ಕೊಬರ್ತೀನಿ, ನೋಡ್ಕೊಂಡು ಎಲ್ಲ ಚೆಕ್ ಮಾಡ್ಕೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ನಿಧಾನಕ್ಕೆಲ್ಲ ಚೆಕ್ ಮಾಡೋ ರೀತಿ ಹೋಗ್ಬಿಟ್ಟು ಕುದುರೆ ಕಿವಿ ಹತ್ರ ಹೋಗ್ಬಿಟ್ಟು, ನೋಡಪ್ಪ ಕುದುರೆ, ಇವರು ನರಿಯಣ್ಣ ಎಲ್ಲರೂ ಮೂರ್ಖರನ್ನ ಮಾಡಿಬಿಟ್ಟಿದೆ, ಇವನು ಭಾಳ ಬುದ್ಧಿವಂತ ಅಂತ ಕಾಡಲ್ಲೆಲ್ಲ ಮೆರಿತಾ ಇದ್ದಾನೆ, ಇವನಿಗೆ ಏನಾರು ಒಂದು ಗತಿ ಕಾಣಿಸಿ ಇವತ್ತು ನೀನು ಚೆನ್ನಾಗಿ ಬುದ್ಧಿ ಕಲಿಸ್ಬೇಕಂತ ಹೇಳ್ಬಿಟ್ಟು ನಿಧಾನಕ್ಕೆ ಹೇಳ್ಬಿಟ್ಟು, ಸರಿ ಕಿವಿ ಹತ್ರ ಪಿಸ್ ಮಾತಲ್ಲಿ ಹೇಳ್ಬಿಟ್ಟು ವಾಪಸ್ ಬರುತ್ತೆ. ಮೊಲ ಬಂದು ಹೇಳ್ಬಿಟ್ಟು ಸರಿ ಅಂದ್ಬಿಟ್ಟಿದೆ. ನೀವು ಬಂದು, ನರಿಯಣ್ಣ ಎಲ್ಲದು ಸಂಪೂರ್ಣ ಸತ್ತೋಗಿದೆ, ನೀನು ತೊಗೊಂಡೋಗಿ ನಿನ್ನ ಸ್ವಾಹ ಮಾಡ್ಬೋದು, ನೀನು ಅದನ್ನು ಅನುಭವಿಸ್ಬೋದು, ನೀನು ತೊಗೊಂಡೋಗ್ಬೋದು, ತಿನ್ಬೋದು ನೀನು, ಬಾ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾ. ಆಗ ನೋಡ್ಬಿಟ್ಟು, ಅಲ್ಲಪ್ಪ ಸರಿ, ಇಷ್ಟು ದೊಡ್ಡದಾಗಿರೋದನ್ನು ನಾನು ಹೆಂಗೆ ತೊಗೊಂಡೋಗಲಿ, ಈಗ ಎಳ್ಕೊಂಡು ಹೋಗೋದು ಹೆಂಗೆ, ನನ್ನ ಗುಹೆ ತೊಗೊಂಡೋಗೋದು ಹೆಂಗೆ ಅಂತ ಹೇಳಿದೆ. ಅಯ್ಯೋ, ಅದಕ್ಕೆ ಯಾಕಪ್ಪ ನೀನು ಯಥಪಡ್ತೀಯ, ಇಷ್ಟೆಲ್ಲ ಧೈರ್ಯಶಾಲಿ ನೀನೆಲ್ಲ ಬುದ್ಧಿವಂತ, ಎಲ್ಲ ಇಡೀ ಕಾಡಿನಲ್ಲಿ ನಿನ್ನನ್ನು ಹೊಗಳ್ತಾರೆ, ನೀನು ಭಾಳ ಬುದ್ಧಿವಂತ ಅಂದ್ಬಿಟ್ಟು ನಾನು ಅದಕ್ಕೊಂದು ಐಡಿಯಾ ಕೊಡ್ತೀನಿ ನಿನಗೆ. ಯಾಕೆಂದರೆ ನಿರಂತರವಾಗಿ ನೀನು ನನಗೆ ಶಾಶ್ವತವಾಗಿ ಸ್ನೇಹ ಉಳಿಬೇಕಲ್ವಾ, ಅದಕ್ಕೇನು ಮಾಡ್ತೀನಿ, ನೀನು ಏನಾದ್ರು ಒಂದು ಐಡಿಯಾ ಕೊಡ್ತೀನಿ ಅಂತ ಹೇಳ್ಬಿಟ್ಟು, ಕೊನೆಗೆ ನಿನ್ನ ಬಾಲ ಇದೆಯಲ್ಲ, ಬಾಲನ ಕುದುರೆ ಬಾಲಕ್ಕೆ ಕಟ್ಟಿಬಿಡ್ತೀನಿ. ಕುದುರೆ ಬಾಲ ಕಟ್ಟಿದ್ರೆ ಅದನ್ನು ನೀನು ಜಗ್ಸಿ ಎಳ್ಕೊಂಡು ಹೋದರೆ ನೀನೇನು ಎಳ್ಕೊಂಡು ಹೋಗ್ಬೋದು. ಅಯ್ಯೋ, ನಿನಗೆ ಯಾವ ಲೆಕ್ಕ, ಅದು ಒಂದು ಚೆನ್ನಾಗಿ ಉಪ್ಪಿಸ್ಬಿಟ್ಟು ಇದು ಮಾಡುತ್ತೆ. ಆಯಿತು ಅಂತ ಹೇಳುತ್ತೆ. ಎಲ್ಲ ಕುದುರೆ ಬಾಲಗೂ ಇದಕ್ಕೆ ಗುಳ್ಳೆ ನರಿ ಬಾಲಗೂ ಕಟ್ಟಿಬಿಡುತ್ತೆ, ಜೋರಾಗಿ ಕಟ್ಟಿಬಿಡುತ್ತೆ. ಸರಿ ಅಂದ್ಬಿಟ್ಟು ಮನಸ್ಸಲ್ಲೇ ನಗ್ತಾ ಇರ್ತದೆ. ಸರಿ ಆಯಿತು ಜಗ್ಸು ಅಂತ ಹೇಳುತ್ತೆ. ಜಗಿಸ್ತೆ ಹಿಂಗೆ ಹೇಳಿದ ತಕ್ಷಣ ಕುದುರೆ ಚೆಕ್ ಅಂತ ಎದ್ದು ನಿಂತ್ಕೊಂಡದ್ದೆ. ಪಟನ ಕಾಲು ಒದೆಯಕ್ಕೆ ಸ್ಟಾರ್ಟ್ ಮಾಡ್ತದೆ. ಬ್ಲಡ್ ಮೂಗಲ್ಲಿ ಮೂತಿಲಿ ಎಲ್ಲ ಕಿತ್ಕೊಂಡದ್ದು ಏನು ಮಾಡ್ತದೆ, ಕೊನೆಗೆ ಅದು ಓಟ ಕೇಳುತ್ತೆ. ಯಾವುದು ಕುದುರೆ ಓಟ ಕೇಳುತ್ತೆ. ಹೋಯ್ತಿದ್ದಂಗೆ ಏನು ಕಲ್ಲು ಮುಳ್ಳು ಎಲ್ಲ ಮುಖಕ್ಕೆಲ್ಲ ಪರಚ್ಕೊಂಡು ಹೋಗಿ ಎಲ್ಲ ಮೈಯೆಲ್ಲ ರಕ್ತಮಯವಾಗಿ ಇರ್ತದೆ. ಹೋಗ್ತಾ ಜಾಡ್ಸ್ ಒದೀತದೆ. ಯಾವುದು ಕುದುರೆ ಜಾಡ್ಸೋದ ತಕ್ಷಣ ನರಿ ಒಂದು ಓರ್ಲಾವು ಎಲ್ಲೋ ಒಂದು ಕಡೆ ಹೋಗಿ ಬಿದ್ದೋಗ್ಬಿಟ್ಟು ಕೊನೆಗೆ ಅನ್ಕೊಳ್ತದೆ, ಇವತ್ತು ನಾನು ಒಳ್ಳೆ ಬುದ್ಧಿ ಕಲಿಸ್ಬೇಕಂತ ಸಿಕ್ಕು ನೀನು ನನಗೆ, ಒಳ್ಳೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ನನಗೇ ಬುದ್ಧಿ ಕಲಿಸ್ಬಿಟ್ಟಲ್ಲ, ನಿನ್ನ ಮುಂದಿನ ದಿನಗಳಲ್ಲಿ ಸಿಕ್ಕು ಅಂತ ಹೇಳಿ ಅಲ್ಲಿಗೆ ಮುಗೀತದೆ. ಅಂದರೆ ಎಲ್ಲರನ್ನೂ ಮೂರ್ಖರನ್ನು ಮಾಡುವಂಥ ಒಂದು ನರಿ
ತಾನು ಹೇಗೆ ಮೂರ್ಖನಾಯಿತು, ತಾನು ಹೇಗೆ ಆ ಒಂದು ಮೊಲದ ಬಲೆಗೆ ಬೀಳ್ತು ಅನ್ನೋದನ್ನು ಈ ಕಥೆ ಸಾರಾಂಶ. ಅಂದರೆ ಯಾವತ್ತೂ ನಾವೇ ಬುದ್ಧಿವಂತರು ಅನ್ನೋದು ಯಾವತ್ತೂ ಕೂಡ ಮೆರೆಯೋಕ್ಕೆ ಹೋಗಬಾರ್ದು. ಅದಕ್ಕಿಂತ ಮರಕ್ಕಿಂತ ಮರ ದೊಡ್ಡದು ಇದ್ದೇ ಇದೆ. ಬುದ್ಧಿವಂತರಿಗಿಂತ ಬುದ್ಧಿವಂತರು ಇದ್ದೇ ಇದ್ದಾರೆ. ನಿರಂತರವಾಗಿ ಕಲಿಕೆ ನಿರಂತರ ಅಂತ ಹೇಳ್ತಾ, ಇಲ್ಲಿವರೆಗೆ ಯೂಟ್ಯೂಬ್ ವೀಕ್ಷಣೆ ಮಾಡಿದಂಥ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ, ಭಗವಂತನ ಆಶೀರ್ವಾದವನ್ನು ಬಿಡುತ್ತಾ, ಇಲ್ಲಿವರೆಗೆ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತಾ ಇಲ್ಲಿಗೆ ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಥ್ಯಾಂಕ್ ಯು.